ಹಿರಿಯ ಸಚಿವ ಕೃಷ್ಣ ಬೈರೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಹೇಳಿದಂತ 17A ಏನು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅದರ ಮೇಲೆ ಇವತ್ತು ವಾದ ವಿವಾದ ನಡೀತಾ ಇದೆ. ಆದ್ರೆ ಇದು ರಾಜ್ಯಪಾಲರಿಗೆ ಯಾಕೆ ಇನ್ನೂ ಮನವರಿಕೆ ಆಗ್ತಾ ಇಲ್ಲ? ಯಾಕೆ ಅಂದ್ರೆ ರಾಜ್ಯಪಾಲರು ಸಂವಿಧಾನಕ್ಕೆ ನಿಷ್ಠವಾಗಿ ನಡ್ಕೊಳ್ತಾ ಇಲ್ಲ. ರಾಜ್ಯಪಾಲರು ನಡ್ಕೊಳ್ತಾ ಇರೋದು ಇವತ್ತು ಅವರ ಬಿಜೆಪಿ ಪಾರ್ಟಿಗೆ ನಿಷ್ಠರಾಗಿ ನಡ್ಕೊಳ್ತಾ ಇದ್ದಾರೆ. ನೇರವಾಗಿ ಹೇಳ್ಬೇಕಾಗುತ್ತೆ ನಾನು. ಯಾಕೆ ಅಂದ್ರೆ ಒಂದು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಲೋಕಾಯುಕ್ತರು ಕೊಟ್ಟಂತ ರಿಪೋರ್ಟ್ ಅನ್ನ ನೀವು ಕಸದ ಬುಟ್ಟಿಗೆ ಹಾಕ್ತೀರಿ ಅಂತ ಹೇಳಿದ್ರೆ ನೀವು ಸಂವಿಧಾನಕ್ಕೆ ಲಾಯಲ್ ಆಗಿದ್ದೀರಾ ಅಥವಾ ಬಿಜೆಪಿಗೆ ಲಾಯಲ್ ಆಗಿದ್ದೀರಾ ಅನ್ನೋದಕ್ಕೆ ಉತ್ತರ ಅವರೇ ಕೊಡಬೇಕು. ಎರಡನೇದು, ದಾರಿಯಲ್ಲಿ ಹೋಗೋರು ಒಂದು ಲೆಟರ್ ಕೊಟ್ರೆ ಶರವೇಗದಲ್ಲಿ ಓವರ್ ನೈಟ್ ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತೀರಾ, ಆದ್ರೆ ಲೋಕಾಯುಕ್ತದವ್ರು ಕೊಟ್ರೆ ಅದನ್ನ ಕಸದ ಬುಟ್ಟಿಗೆ ಹಾಕ್ತೀರಾ. ಅಲ್ಲಿಗೆ ನೀವು ಪಕ್ಷಪಾತಿಯಾಗಿದ್ದಾರಾ, ನಿಷ್ಪಕ್ಷಪಾತವಾಗಿದ್ದೀರಾ? ಇವರು ಇವತ್ತು ಪಕ್ಷದ ರಾಜಕಾರಣದಲ್ಲಿ ತೊಡಕೊಂಡಿದ್ದಾರೆ ಗವರ್ನರ್. ಇದೆಲ್ಲವೂ ಕೂಡ ಬಿಜೆಪಿ ಜೆಡಿಎಸ್ನವ್ರು ಏನಾದರೂ ಮಾಡಿ ಕರ್ನಾಟಕದಲ್ಲಿರುವ ಜನಗಳಿಂದ ಆಯ್ಕೆಯಾದಂತ ಸರ್ಕಾರ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ಮಾಡ್ತಾ ಇರುವಂತ ಪಿತೂರಿ, ಆ ಪಿತೂರಿಯಲ್ಲಿ ರಾಜ್ಯಪಾಲರು ಕೂಡ ಸೇರ್ಕೊಂಡಿದ್ದಾರೆ. ಹಾಗಾಗಿ ಅದರ ವಿರುದ್ಧನೂ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಾವು ಜನಗಳಿಂದ ಆಯ್ಕೆ ಆದಂತಹ, ಪ್ರಜಾಪ್ರಭುತ್ವದಿಂದ ಆಯ್ಕೆ ಆದಂತಹ ಸರ್ಕಾರ ರಾಜ್ಯದಲ್ಲಿ ಏನಿದೆ ಅದು ಸಂವಿಧಾನ ಪರವಾಗಿದೆ, ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಿದೆ. ಅದಕ್ಕಾಗಿ ಅದರ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ನೇರವಾಗಿ ರಾಷ್ಟ್ರಪತಿಗಳಿಗೆ ಸರ್ಕಾರ ಒಂದು ಮನವಿ ಮಾಡಬಹುದು. ನೋಡಿ, ಇವತ್ತಲ್ಲ ನಾಳೆ ರಾಜ್ಯಪಾಲರು ತಿಳುವಳಿಕೆ ಬರುತ್ತೆ, ಸಂವಿಧಾನ ಬದ್ಧವಾಗಿ ನಡ್ಕೋತಾರೆ, ಪಕ್ಷಪಾತವನ್ನ ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡು ಈ ಹೋರಾಟದ ಮುಖಾಂತರ ಅವರಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರು ಸರಿ ಮಾಡಿಕೊಂಡ್ರೆ ಈಗಲೂ ನಾವು ಸ್ವಾಗತ ಮಾಡ್ತೇವೆ, ಅವ್ರಿಗೆ ಗೌರವ ಕೊಡ್ತೇವೆ. ಅವರು ಸರಿ ಮಾಡಿಕೊಳ್ಳದೆ ಹೀಗೆ ಪಕ್ಷದ ಏಜೆಂಟ್ ಆಗಿ ಮುಂದುವರೆದ್ರೆ ನಮ್ಮ ಹೋರಾಟವನ್ನು ಕೂಡ ಮುಂದಿನ ಹಂತಕ್ಕೆ ನಾವು ಮುಂದುವರಿಸ್ತೇವೆ. ಕುಮಾರಸ್ವಾಮಿ ಅವರ ಪ್ರಕರಣ ಅತ್ಯಂತ ಗಂಭೀರವಾದದ್ದು. ಆದರೆ ಅವರು ದಿನಕ್ಕೊಂದು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ನಾನು ಸಹಿಯೇ ಹಾಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಆ ತನಿಖಾ ಸಂಸ್ಥೆಗಳು ಕೊಟ್ಟ ವರದಿಗೆ ವಿರುದ್ಧವಾಗಿ ಅವರು ಹೇಳ್ತಾರೆ. ಅವರು ಒಂದಿನ ಹೇಳ್ತಾರೆ ನಾನು ಸೈನ್ ಹಾಕಿಲ್ಲ ಅಂತೇಳಿ. ಸೈನ್ ಹಾಕಿಲ್ಲ ಅಂದ್ರೆ 15 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇದು ನನ್ನ ಸೈನ್ ಅಲ್ಲ ಅಂತೇಳಿ? ಯಾವ್ದಾದ್ರು ಫೋರೆನ್ಸಿಕ್ ಲ್ಯಾಬೊರೇಟರಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಮಗಿರೋ ಮಾಹಿತಿ ಪ್ರಕಾರ ಫೋರೆನ್ಸಿಕ್ ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಆಗಿ ಇದು ಕುಮಾರಸ್ವಾಮಿಯವರ ಸಿಗ್ನೇಚರ್ ಹೌದು ಅಂತ ಫೋರೆನ್ಸಿಕ್ ಲ್ಯಾಬೊರೇಟರಿಯಿಂದ ರಿಪೋರ್ಟ್ ಬಂದಿದೆ. ಹಸಿ ಹಸಿ ಸುಳ್ಳು ಹೇಳೋದನ್ನ ಬಿಡಿ ದಯವಿಟ್ಟು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ಲೋಕಾಯುಕ್ತಾಗ ಏನು ಇದ್ದಿ ಬುದ್ಧಿ ಇಲ್ವೇನ್ರಿ? ಲೋಕಾಯುಕ್ತ ಏನು ದಾರಿಯಲ್ಲಿ ಹೋಗೋರ್ನ ಕರ್ಕೊಂಡ್ಬಂದು ಲೋಕಾಯುಕ್ತ ಮಾಡಿದಾರ? ಒಬ್ಬ ರಿಟೈರ್ಡ್ ಜಡ್ಜ್ ಇವತ್ತು ಲೋಕಾಯುಕ್ತರ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾನೂನು ಏನು ಅಂತ ನನಗೆ ಅರಿವಿಲ್ದೇ ಇರ್ಬೋದು, ಲೋಕಾಯುಕ್ತರಿಗೆ ಅರಿವಿಲ್ವಾ? ಅವ್ರ ಮೇಲೆ ರಿಪೋರ್ಟ್ ಕಳಿಸಿರೋದು ಲೋಕಾಯುಕ್ತ ಅವರ ಡೈರೆಕ್ಷನ್ ಮೇಲೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಏನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸು ಯಾರೋ ಸಂತೆಯಲ್ಲಿ ವ್ಯಾಪಾರ ಮಾಡೋದು ಬಂದು ಏನಾದರೂ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದಾನ? ಅವರಿಗೆ ಕಾನೂನಿನ ಅರಿವಿಲ್ವಾ? ಸುಮ್ಮನೆ ಯಾಮಾರಿಸೋದೇ ಆಯಿತು ಬಿಟ್ರೆ ಇನ್ನೇನು ಸತ್ಯ ಅಪ್ಪಿತಪ್ಪಿನೂ ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಬಿಟ್ರೆ ಅಪ್ಪಿತಪ್ಪಿನೂ ಸತ್ಯ ಹೇಳದೇ ಇರುವಂಥ ಸಂಸ್ಕೃತಿ. ನೀವು ಒಂದಿನ ಯಾಮಾರಿಸ್ಬೋದು, 2 ದಿನ ಯಾಮಾರಿಸ್ಬೋದು, ಎಲ್ಲ ದಿನ ಎಲ್ಲರನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ದಿನ ಕಾನೂನು ನಮ್ಮ ಹತ್ರ ಬಂದು ಮುಟ್ಟುತ್ತೆ. ಸರ್, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಬಂದಾಗ ಅಲ್ಲಿನ ಸರ್ಕಾರಗಳು ಅತಂತ್ರವಾಗಿದ್ದಾವೆ, ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಕರ್ನಾಟಕದಲ್ಲಿ ನೀವು ಅವಲೋಕನ ಮಾಡಿದ್ರೆ ಏನು ಅನ್ಸುತ್ತೆ? ನೋಡಿ, ಇದು ಕರ್ನಾಟಕಕ್ಕೆ ಸೀಮಿತವಾಗಿ ಏನಿಲ್ಲ. ಬಿಜೆಪಿಯವರು ಇದೇ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಂಡು ವೆಸ್ಟ್ ಬೆಂಗಾಲು, ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯಗಳಲ್ಲಿ ಡೆಲ್ಲಿ, ಪಂಜಾಬ್ ಎಲ್ಲ ಕಡೆನೂ ಕೂಡ ಅಲ್ಲಿ ಜನಗಳಿಂದ ಆಯ್ಕೆ ಆದಂಥ ವಿರೋಧ ಪಕ್ಷದ ಸರ್ಕಾರಗಳಿಗೆ ವ್ಯವಸ್ಥಿತವಾಗಿ ಅವುಗಳನ್ನು ಕೈಕಟ್ಟ ಹಾಕಿ ಪ್ರಜಾಪ್ರಭುತ್ವವನ್ನೇ ನಿರ್ನಾಮ ಮಾಡುವಂಥ ಪ್ರಯತ್ನ ಬಿಜೆಪಿಯವರು ಮಾಡಿಕೊಂಡೇ ಬಂದಿದ್ದಾರೆ. ಇದು ನಾನು ಹೇಳೋದಲ್ಲ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾಮೆಂಟ್ ಆಗಿದೆ. ಆಗಿರುವಾಗ ಅದರ ಮುಂದುವರೆದ ಭಾಗ ಇವತ್ತು ಕರ್ನಾಟಕದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಆದರೂ ಪರವಾಗಿಲ್ಲ, ನಾವು ಹೋರಾಟ ಮಾಡ್ತೇವೆ, ಮಾಡೋಣ. ಇದಿಷ್ಟು ಹಿರಿಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.